ಫ್ರೆಂಡ್ಸ್, ಇವತ್ತು ನಾವು ರಜೆ ಮಾಡಿದ್ದೀವಿ. ಒಂದು ಕರಾವಳಿ ಅಂತ ಒಂದು ಪ್ರಜ್ವಲ್ ದೇವರಾಜ್ ಅವ್ರ ಮೂವಿ ರಿಲೀಸ್ ಆಗಿದೆ. ಇವಾಗ 2 ಗಂಟೆ ಶೋ ಇದೆ. ಅದನ್ನು ನೋಡ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಫಿಲ್ಮ್ ಹೇಗಿತ್ತು ಏನು ಅನ್ನೋದನ್ನು ನೆಕ್ಸ್ಟ್ ಇದರಲ್ಲೇ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ಗ್ರೌಂಡ್ ಅಲ್ಲಿ ನಮ್ಗೆ ತುಂಬಾ ಮೆಮರಿ ಇದೆ. ಇಲ್ಲಿ ಅವ್ರು ಎಷ್ಟು ಆಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ನಾವಂತೂ ಬೇಜಾನ್ ಕ್ರಿಕೆಟ್ ಆಡ್ಬಿಟ್ಟಿದೀವಿ ಇದರಲ್ಲಿ. ನಮ್ದು ಮೊದ್ಲು ಇಲ್ಲೇ ಇದು ಆರ್ಚ್ ಹತ್ರ ಇತ್ತು ನಮ್ಮ ರೂಮು. ಇಲ್ಲೇ ಮುಂದ್ಗಡೆ ರೈಟ್ ಅಲ್ಲಿ ಆರ್ಚ್. ಈಗ ಒಬ್ರು ಟೀ ಅಂಕಲ್ ತುಂಬಾ ಚೆನ್ನಾಗಿ ಕೊಡ್ತಿದ್ರು ಟೀ. ಡೈಲಿ ಬೆಳಿಗ್ಗೆ ಅದನ್ನ ನೋಡಿದಾಗ್ಲೊಮ್ಮೆ ಅದೇ ನೆನಪು ಕಾಡುತ್ತೆ ನಮ್ಗೆ. ಆದ್ರ 6 ಮಾತ್ರ ಇಲ್ಲಿ ರೋಡ್ಗೆ ಬಂದ್ ಬೀಳ್ತಿದ್ವಿ ನಾವು. ಅಷ್ಟೊಂದು 6 ದೂರ ದೂರ ಹೊಡಿತಿದ್ವಿ ನಾವು. ನೀವು ಬರ್ತಾ ಎಲ್ರು ಫಿಲ್ಮ್ಗೆ ಹೋಗ್ತಾ ಇದೀವಿ. ಹೇಗಿದೆ ಅಂತ ಬಂದ್ ಎಲ್ಲಾರು ಹೇಳ್ತೀವಿ ಫ್ರೆಂಡ್ಸ್. ನಮ್ಮ ಪ್ರಜ್ಜು ಅಣ್ಣಂದು ಮೂವಿ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಇಲ್ಲೇ ರೂಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇದೇ ನಾವು ಇವಾಗ ಫಿಲ್ಮ್ ನೋಡಕ್ ಹೋಗ್ತಾ ಇರೋ ಥಿಯೇಟರ್ ಸಿದ್ದೇಶ್ವರ ಚಿತ್ರಮಂದಿರ. ಇದ್ರ ಹೆಸರು ರೈಟ್ ಹೊಡ್ಕೊ. ರೈಟ್ ಬಂದಿದೀವಿ ಕರಾವಳಿ ಮೂವಿ ನೋಡಕ್ಕೆ. ಕೋಣ ಮರ್ಯ ಇದು ಕೋಣ ಅಲ್ಲಿ ಮರಿ ಎಮ್ಮೆ ಅದೇ ಫ್ರೆಂಡ್ಸ್, ಹಂಗೆ ಒಂದೊಂದು ಜ್ಯೂಸ್ ಕುಡಿದ್ಬಿಟ್ಟು ಟಿಕೆಟ್ ತಗೊಂಡಿದ್ವಿ. ಇವಾಗ ಹಂಗೆ ಮೂವಿಗೆ ಹೋಗ್ತಾ ಇದೀವಿ. ಎಲ್ಲರೂ ಒಂದೊಂದು ಹಂಗೆ ಇರಲಿ ಅಂತ ಜ್ಯೂಸ್ ಕುಡಿತಾ ಇದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು. ಇವಾಗ ಇಂಟ್ರೋಲ್ ಬಿಟ್ಟಿದೆ. ಎಲ್ಲರೂ ಹೋಗಿ ಎಗ್ ಪಪ್ಸ್ ಜ್ಯೂಸ್ ಎಲ್ಲ ಕುಡ್ಕೊಂಬರ್ತೀವಿ. ಕುಡ್ಕೊಂಡ್ಬಂದಿದ್ದು ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ. ಇವಾಗ ಮೂವಿ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಎಲ್ರು. ನಾವು ನಮ್ಮ ಫ್ರೆಂಡ್ಸ್. ಮೂವಿ ಅಂತೂ ಒಂದ್ಸರಿ ಯಾಕೋ ಇನ್ನೊಂದ್ಸರಿನೂ ನೋಡ್ಬೋದು. ಕರಾವಳಿ ಸಂಸ್ಕೃತಿ ತುಂಬಾ ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ. ಹಾಗೆ ಕಮಲದ್ದು ಒಂದ್ ಸ್ವಲ್ಪ ಚೆನ್ನಾಗಿದೆ. ದಯವಿಟ್ಟು ಕೋಣವು ಥಿಯೇಟರ್ಗೆ ಬಂದ್ ನೋಡಿ. ಯಾರು ಪೈರಸಿ ಮಾಡೋ ದುಸ್ಸಾಹಸ ಯಾರು ಮಾಡಬೇಡಿ. ಕನ್ನಡ ಸಿನಿಮಾನ ಬೆಳೆಸಿ ಹರಿಸಿ. ನಮ್ಮ ಅಣ್ಣವ್ರದೊಂದು ರಿವ್ಯೂ ಸೂಪರ್ ಆಗಿದೆ ಸರ್ ಸಿನಿಮಾ. ಥ್ಯಾಂಕ್ ಯು. ಇದರೊಂದಿಗೆ ಇವತ್ತಿನ ಈ ನಮ್ಮ ಜರ್ನಿ ಮುಕ್ತಾಯಗೊಳ್ಳುತ್ತಿದೆ.